ಅಲ್ಲಕ್ಕವ ಅಲ್ಲ ನಾನು ಹೇಳ್ತಿರ್ದೆ ಕೇಳಿಸ್ಕೊಳ್ಳಿ. ನೀನು ಫಸ್ಟು ಅಲ್ಲಿ ನಿನ್ನೆ ಬೆಳಿಗ್ಗೆ ಇಡ್ಲಿ ತಗೊಬಂದು ತಿಂದ್ವಲ್ಲ, ಇಡ್ಲಿ ತಗೊಬಂದು ತಿಂದಮೇಲೆ ನೀನು ಇನ್ಮೇಲೆ ನನ್ನ ಕೈಲಿ ಇವೆಲ್ಲ ಮಾಡೋಕ್ಕಾಗಲ್ಲಕ್ಕಪ್ಪ, ಹುಷಾರಿಲ್ಲ, ಅವ್ರು ತಂದು ಹಾಕೋದಿಲ್ಲ, ಆ ಮುಂಡರ್ ದುಡ್ಡಲ್ಲಿ ನಾನು ಜೀವನ ಮಾಡ್ತಾ ಇರೋದು. ಮನೆ ಕಳಂಗಿದ್ರೆ ಬಂದು ಮನಿಕೋ, ಮನೆ ಕಳಕ್ಕೆಲ್ಲಿ ಜಾಗ ಇಲ್ಲ ಅಂದರೆ ಊಟ ಗೀಟ ಎಲ್ಲ ದಿನ ಆಗಲ್ಲ ಅಂದ್ರೆ ಒಂದು ದಿವಸನೂ ಆಗದೇ ಇಲ್ವ. ಗಂಟಿನ ನಮ್ಗೆ ಅಷ್ಟೊಂದು ಅನ್ನ ಮಾಡಿದ್ರೆ ಸರಿ ಆಯ್ತು. ಸಾಯಂಕಾಲ ಬಂದಾಗ ಊಟ ಮಾಡ್ಕೊಂಡು ಮನೆ ಕಡೆ ಅಲ್ಲಿ ಐತೆ ಹಾಕೊಂಡು ಹೋಗಿದ್ರೆ ಮಾಡ್ತಿದ್ದೆ. ಯಾರು ಏನು ಮಾತಾಡಿಲ್ಲ. ಅಣ್ಣ ಬತ್ತು ನಿಮ್ಮ ಮನೆಗೆ ಇದ್ದೆ, ಅಣ್ಣ ಬಾಗಿಲ್ದಾಗಿದ್ದು ಹೋಗಿ ಅಚ್ಚುಕಟ್ಟಾಗಿ ಮನಿಕಂದ್ರೆ ಅವರು. ನಾನು ನೀವು ಬೆಳಿಗ್ಗೆ ಹಂಗಂದಿದ್ದೆಲ್ಲ, ಅದಕ್ಕೆ ಸುಮ್ಮನೆ ಅನ್ಕೊಡೋದು ಮನಿಕಂದೆ. ಈಗೇನು ಬಿಡು, ಚಿತ್ರಾನ್ನ ಮಾಡ್ಕೊಂಡು ತಿಂದ್ರಾಯ್ತು ಅಷ್ಟೇ. ಚಿತ್ರಾನ್ನ ಮಾಡ್ಕೊಂಡು ತಿಂದ್ರಾಯ್ತು ಬಿಡು ಒಂದೆ. ಚಿತ್ರಾನ್ನ ಮಾಡ್ಕೊಂಡು ತಿಂದ್ರಾಯ್ತು ಬಿಡವ, ಅಥವಾ ಮೊಸರು ಮಾಡ್ಕೊಂಡು ತಿಂದ್ರಾಯ್ತು. ನಾನು ಹಾಕ್ಕೊಳ್ರಿ, ಏನಾದಾಗಿ ಹುಡುಗರು ಕೊಟ್ಬಿಡ್ತೀನಿ ನೀವು, ಅದಕ್ಕೆ ಹಂಗಂತ ಬೇಜಾರು ಮಾಡ್ಕೊಬೇಡಿ ಅಂತ. ಅಯ್ಯೋ ಒಳ್ಳೇದು, ನಾನು ಯಾಕಪ್ಪ ಬೇಜಾರು ಮಾಡ್ಕೊಳ್ಳಿ. ಅವರು ಕೊಟ್ಟು ತಲೆ ಕೆಟ್ಟೋಗಿದ್ದೆ, ನನಗೇನು ಬೇಕಿತ್ತು ನನಗೆ. ಅದೇ ನಾನು ಯಾಕಪ್ಪ ಬೇಜಾರು ಮಾಡ್ಕೊಳ್ಳಿ ಅಂದ್ರೆ ನೀವು ಧಾರಾಳ ಯಾರು ಕೇಳೋದು ಇಲ್ಲ ಅಂದ್ರೆ ಪುಸ್ತಕ ಕೊಟ್ಬಿಡ್ತೀರಿ ಅಂತ. ಅದಕ್ಕೆ ಪ್ರಸಂಗಿ ಬಡ್ಡಿ ಕೊಡ್ತೀನಲ್ಲ, ಅದಕ್ಕೆ ಈಗ ಕೊಡಿ. ನನಗೆ ಇಲ್ಲ ಸಂಬಳ ಬರ್ತಿತ್ತು, ಆಗ ಕೇಳ್ತಿದ್ರು, ತೀರಾ ಬರ್ತಂದಿರೋರು ಹೋಗೋರು ಬರೋವ್ರ ಜೊತೆಗೆ ಕೊಡೋನು, ಅದಕ್ಕೆ 15 ಕೊಟ್ಟ ನಾನು. ಈಗ ನನಗೆ ಇಲ್ಲ, ನಾನು ಕೊಡ್ಬೋಣ. ಗಣಸತ್ತವ್ರು ಕೊಡೋ ದುಡ್ಡು ಹಾಕ್ಬಿಟ್ರು ನಮ್ಗೆ ಅದೇ ಗೊತ್ತಿಲ್ಲ. ಪೆನ್ಷನ್ ಇದ್ದೆ ನಮಗೆ ಕರ್ಮ. ಈಗ ಎಲ್ರಿಗೂ ಪೆನ್ಷನ್ ಮಾಡಿಸ್ತಾ ಇದ್ದೀನಿ. ಆದೇಶ ಬಂತು, ಯಡಿಯೂರಪ್ಪ ಕಳಿಸ್ಕೊಟ್ಟ. ಇದೇ ಮುಂದೆ ಮಾಡಿಸೋರಿಗೆಲ್ಲ ಅನುಕೂಲ. ಏನು ವರ್ಷ ಜಗಳಕ್ಕದನ್ನ ಯಡಿಯೂರಪ್ಪನ ಅನುಕೂಲ. ಉಪ್ಪೇನು ಬೇಡ, ಉಪ್ಪು ಹಾಕಿದ್ರು. ಉಪ್ಪು ಐತೆ, ಸರಿ ಐತೆ, ಉಪ್ಪು ಐತೆ. ಒಂಚೂರು ಎಣ್ಣೆ ಜಾಸ್ತಿ ಆಯಿತು ಅನ್ಸುತ್ತೆ, ಒಂಚೂರು. ಹಾಕ್ಲಾ? ಹಾಕು. ಎಲ್ಲ ಹಾಕೊಡ? ಹಾಕು, ತಿನ್ನು. ಅದಕ್ಕೆ ಜಾಸ್ತಿ ಹಾಕ್ಬಿಡ. ನಳಿ ಬಂದು ನಿನಗೆ ಎಷ್ಟು ಬೇಕು ಅಷ್ಟು ಮಡಿಕೊಂಬೇಕಿದ್ದು ಹಾಕವ ಅಂತ. ನೀರು ಕೊಟ್ಟಿದ್ರು. ನೀರಿನ ಪಾಡು ನಿನಗೆ ಹಾಕ್ಬೇಕು. ಕೈ ತೊಳ್ಕೊಂಡು ಕಾಲು ತೊಳ್ಕೊಂಡು ಬರ್ಬೇಕು ತಾನೆ. ಇರೋ ನೀರನ್ನ ತೊಳೆದು ಬೊಗ್ಸು ಅಂತ ಹೇಳಿದ್ರ ನಿನಗೆ? ತರೋರು ಯಾರು? ನೀರಿದ್ದದ ಮನೇಲಿ ಒಳ್ಳೆ ಅಲ್ಲಿದ್ದದ? ಆ ನೀರು ಇಟ್ಟಿದ್ದಿದ್ರೆ ಟಾಯ್ಲೆಟ್ ಹೋದಾಗ ಹಾಕ್ಬೋದಿತ್ತು. ಪ್ಲಾಸ್ಟಿಕ್ ಬ್ಯಾಗಲ್ಲಿ ಪ್ಲಾಸ್ಟಿಕ್ನಲ್ಲಿ ನಾನು ಮುಟ್ಟಿಲ್ಲ ಕಣಕ. ಅಯ್ಯೋ, ಅಲ್ಲೇ ಇಷ್ಟು ಮಣ್ಣಿತ್ತು. ಇದ್ರೆ ಅದೇ ಕಣಯ್ಯ, ಪಾತ್ರೆ ತೊಳೆಯಕ್ಕಾಯ್ತಿರ್ಲಿಲ್ವ? ಹೇಳ್ತಿರೋದು ಸುಮ್ಮನೆ ಚೆಲ್ಲೋದ್ರ ಬಳ್ಳು ಯೂರಿನ್ಗೆ ಹೋಗಿ ಪಾಸ್ ಮಾಡಿದಾಗ ಹಾಕಕ್ಕಾಯ್ತಿರ್ಲಿಲ್ವಾ ಅಂತ ಹೇಳಿದ್ದು. ಆಯ್ತು ಸಾರಿ ಕಣಕ, ನಾನು ಇನ್ನೇನು ಮುಟ್ಟಕ್ಕಿಲ್ಲ, ಕುಡಿಯೋದು ಇಲ್ಲ ಇನ್ಮೇಲೆ. ಅದೇ ನನಗೆ ಸುಸ್ತಾಯ್ತಾ ಹೋಗು, ಸಾಕಾಗಿ. ಆಯ್ತು ಸುಮ್ಮನೆ. ಸದ್ಯ ನಾಳೆಯಿಂದ ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ, ನಾನು ಒಬ್ಬಳೇ ಹೇಳಕ್ಕೆ ಅವಕಾಶ ಕೊಡಿ. ಸಾಕು ನನಗೆ, ತಡ್ಕೆ ಬೇಕಾದ್ರೆ ಬತ್ತ. ದಿನ ಹಾಡಕ್ಕೆ ಯಾವಾಗ ಕೇಳ, ಮೊದಲೇ ಹುಷಾರಿಲ್ಲ ನನಗೆ ಬೆನ್ನಾಗ.
ನೀನು ರೂಮಲ್ಲೇ ಇಟ್ಕಪ್ಪ, ಯಾರು ಬರಬೇಡ ಇಲ್ಲಿಗೆ. ಆಯ್ತು ಕಣಕ್ಕ. ನಾನು ಒಂದು ತೊಟ್ಟು ನೀರನ್ನು ಸಹ ಕುಡಿಯುವುದಿಲ್ಲ ಇಲ್ಲಿ. ಅಯ್ಯೋ ಭಗವಂತ, ನೀನೇ ನೋಡ್ಕಪ್ಪ ದೇವ್ರೆ. ನೀನೇ ನೋಡ್ಕಪ್ಪ, ನನ್ನ ಬಾಯಿಗೆ ಮಣ್ಣಾಕಪ್ಪ, ಇವರೆಲ್ಲ ಹೊಟ್ಟೆ ಉಳಿಸ್ತಾವ್ರೆ. ನನಗೆ ಕರ್ಕೊಬಿಡಪ್ಪ ಜಲ್ದಿ. ನಾನು ಹೊಟ್ಟೆ ಸುಮ್ಮನೆ ಮಾತಾಡಬೇಡ, ನನ್ನ ಕೋಪ ತಿರುವಾಗ. ಯಾರು ಮಾಡ್ಬೇಕು ಬಂದರು, ನಾನು ಮಾಡಿದ್ರು ಮಾಡ್ದಂಗೆ. ನಾಳೆಯಿಂದ ನಿಮ್ಮ ರೂಮಲ್ಲಿ ನೀವಿರಿ. ಆಯ್ತು ಕಣಕ್ಕ, ಇವತ್ತೇ ಹೊರಟಾಗ್ಲಕ್ಕ. ಇದನ್ನು 100 ಸತಿ ನಾನೇನೋ ಬಂದಿದ್ದೀನಿ. ನಾನು ಹೊರಟೆ ತಿಳಿಸ್ಕೊಂಡಿರುವ. ಯಾರು ಹೆಂಗಾರ ಇರಲಿ, ನನಗೆ ಬೇಡ. ನಾನು ಅವ್ರಿಗೆಲ್ಲ ಹೋಗುದು, ನಾನು ಒಬ್ಬಳೇ ಇರಬೇಕು ಅಂತ ಬಂದೆ. ಇಲ್ಲಿ ತಲೆ ತಿನ್ನಕ್ಕೆ ನನ್ನ ಕೈಲಿ ಆಗಲ್ಲ, ಬೆನ್ನು ಹೇಳ್ತಾ, ನನಗೆ ಹುಷಾರಿಲ್ಲ. ಇನ್ನೇನಾದ್ರು ಬಟ್ಟೆ ಗಿಟ್ಟೆ ಅದೇ ಅನ್ಕೊಂಡ ಅಂತ ಅಂದ್ಬಿಟ್ಟು ಭಾಳ ಚೆನ್ನಾಗೈತೆ ಕವರ್. ನೋಡಿಲಿ, ಒಂದು ಚೂರು ಅಲ್ವಾಡಕ್ಕಿಲ್ಲ. ಹೋಗೋ ಸೆಕೆಂಡ್. ಇವತ್ತೇ ಹೊರಟೋಗ್ಲಕ್ಕ. ನಿನಗೆ ಈಗ ಹೋಗು ಅಂತ ಹೇಳ್ತಾ ಇಲ್ಲ, ಇನ್ನು ಮೇಲೆ. ನಾಳೆಯಿಂದ ಬರೋದಿಲ್ಲ, ಆಯ್ತಾ? ಆಯ್ತು. ತಿಂತೇಕ? ನಮ್ಮ ಅಣ್ಣನ ವಿಶೇಷತೆ ಏನು ಅಂದರೆ
ಮಾಡೋಕ್ಕಿಂತ ಮುಂಚೆ ನಂಗೆ ಊಟ ಬೇಡ ಅಡುಗೆ ಮಾಡಬೇಡ ನಂಗೆ ಊಟ ಬೇಡ ಅಡುಗೆ ಮಾಡಬೇಡ ಅಂತಾರೆ. ಅಡುಗೆ ಮಾಡಾದ್ಮೇಲೆ ಊಟಕ್ಕೆ ಕೂತ್ಕೋತಾರೆ. ಇವಾಗಲೂ ಅಷ್ಟೇ ಜ್ಞಾಪತ್ತೆ ನೂಡಲ್ಸ್ ಮಾಡುವಾಗ ನಿನಗೂ ಸೇರ್ಸಿ ಮಾಡಲ ನಾನು ನೂಡಲ್ಸ್ನ ಈಗಲೇ ಹೇಳ್ಬಿಡು ಅಂತ ಹೇಳಿದ್ರೆ ನನಗೇನು ಬೇಡಕ್ಕಪ್ಪ ಅಂದರು. ನೂಡಲ್ಸ್ ಮಾಡಾದ್ಮೇಲೆ ತಟ್ಟೆಗೆ ಹಾಕ್ಕೊಟ್ರೆ ತಿಂತಾರೆ. ಇದನ್ನು ನನಗೆ ಇವತ್ತು ವಸ್ತು ನನಗೆ ಕಾಯ ಮಾಡಿಬಿಟ್ಟಿದೆ. ಅದಕ್ಕೆ ಈ ಸತಿ ಕಂಡೀಷನ್ನಾಗಿ ಹೇಳಿದ್ದೀನಿ, ನಾನು ಮನೆಯವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ, ಒಬ್ಬಳೇ ಇರಬೇಕು, ನಿಮ್ಮ ಜೊತೆ ಇರಲ್ಲ ಅಂತ ನಾನು ಹಠ ಮಾಡ್ಕೊಂಡು ಬಂದಿದ್ದೀನಿ. ದಯವಿಟ್ಟು ನೀನು ಇಲ್ಲಿ ಬಂದು ನಮ್ಗೆ ತೊಂದರೆ ಕೊಡಬೇಡ ಅಂತ ಒಂದು 20 ಸತಿ ಹೇಳಿದ್ದೀನಿ. ಇನ್ನೊಂದು ಸತಿ ಹೇಳಿದ್ರೆ ಸರಿಯಾಗಿ ಹೇಳ್ತೀನಿ ಅಷ್ಟೇ. ಮಗ ಒಬ್ಬನೇ ಜೊತೆಯಲ್ಲಿ ಒಬ್ಬಳೇ ಇರಬೇಡ ಕಣೋ, ಇಲ್ಲೇ ಇರುವ ಆಗಲ್ಲ, ಯಾರ ಜೊತೆಲೂ ಇರಲ್ಲ, ನಾನು ಒಬ್ಬಳೇ ಇರಬೇಕು. ನಾನು ತೀರ್ಮಾನ ತಗೊಂಡಿದ್ದೀನಿ. ನಾನು ಹಂಗೆ ಇರೋದು, ಹಠ ಮಾಡ್ಕೊಂಬಂದ್ರೆ ಹಿಂಗೆಲ್ಲ ಬಂದು ಹಿಂಸೆ ಕೊಟ್ಟರೆ ಯಾಕೆ ಎಲ್ಲ ಅದು ಅಲ್ಲಿರ್ತಾರೆ, ಇಲ್ಲಿ ಬಂದರೂ ನೆಮ್ಮದಿಲ್ಲಪ್ಪ. ಏನೋ ದವಾಖಾನೆಗೆ ಹೋದ್ರು, ಅಲ್ಲಿ ನೀರು ಚೆಲ್ಬಿಟ್ರು, ಖಾಲಿ ಎಂಡೆ ಮಾಡ್ಬಿಟ್ಟು ಹೋದರು. ಆ ನೀರು ಇದ್ದರೆ ಟಾಯ್ಲೆಟ್ ಮಾಡಿದಾಗ ಹಾಕ್ಬೋದಿತ್ತಪ್ಪ. ಇನ್ಮೇಲೆ ನಾನೇ ಬೀಗ ಹಾಕೊಂಡು ಕಳೆದು ಹೊಟ್ಟೋಯ್ತೀನಿ, ಬಾಡಿಗೆ ಕೊಟ್ಬಿಡ್ತಾವ. ಈ ನಾಟಕಗಳ ಯಾವಾಗೆಲ್ಲ ದಿನ ಬಂದ ಹಿಂಗೆ ಕೂತ್ಕೊಂಡ್ರೆ ನಂಗೆ ದೈವ, ನನ್ನ ಗಂಡು ತಂದಾಕ, ನನ್ನ ಮಕ್ಕಳು ತಂದಾಕಲ್ಲ ನನಗೆ. ನಾನು ಅಲ್ಲಿ ಸ್ವಂತ ಎತ್ತು ಮಗನ ಜೊತೆಲಿ ಇರೋಲ್ಲ ಅಂತ ಕಳೆದು ಬಂದೀನಿ. ದಿನ ಏನೋ ಅಪ್ಪನಿಗೂ ಬರಲಿ, ಒಂದು ದಿವಸ ಇರಲಿ ಹೋಗಲಿ, ಒಂದಿನ ಹೇಳಿದೆ ನಾನು. ಡೈಲಿ ಬಂದು ಕೂತ್ಕೊಂಡ್ರೆ ನಾನೇನು ಮಾಡಲಿ? ಯಾರು ತಂದಾಕ ನನಗೆ? ಪೆನ್ಷನ್ ಬಂದದ ನನಗೆ? ಬೆಳಗ್ಗೆ ಹೋಗ 900 ರೂಪಾಯಿ ಸಾಲ ಇಸ್ಕೊಂಡ್ಬಂದೀನಿ. ಕೊಂಡ್ಕೊಳಂತ ಗಂಡ ಸತ್ತವ್ರು ಬರೋ ದುಡ್ಡಲ್ಲಿ ಜೀವನ ಕಳೀತಾವನೆ ನಾನು. ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಎಳೆಮಗು ಅಂದರೆ ಅಲ್ಲೇ ಕೆಲಸ ಕೊಡೋದೇ ಅಂತ ನನಗೆ. ನನ್ನ ಕೆಲಸ ಕೊಡ್ತಾರೆ, ನಾನು ಕೊಡಲ್ಲ. ತಾರೀಕು ಎಷ್ಟು ಇವತ್ತು? ಒಂದ 7ನೇ ತಿಂಗಳ ಇದು. 5ನೇ ತಾರೀಕು ಅಂದ್ರೆ ಹೆಣ್ಣವ ತಿನ್ಗಲ್ಲ ಈ ತಟ್ಟೆ ಇಲ್ಲೇ ಅದಲ್ಲವ. ಸಾಕಾ? ಹ್ಞೂ. ಓ ಬೇಡ, ಇಲ್ಲಿ ತಿಂದಿರೋದೇನವ ಇದು? ಬೇಡ, ನಾನು ನಿನ್ನ ಎಂಜಲು ಪಲ್ಲೆಲ್ಲ ತಿನ್ನಲ್ಲ, ಬೇಡ. ಉಳ್ಕೋಕ ನೀನು, ಅದು ಊಟ ಮಾಡ್ಕೊ. ಯಾಕೆ ಕೊಟ್ಟಿ? ಕೈ ಕೊಟ್ಟಿಯಾ? ಒಂದು ಚೂರು ಕೊಡು, ನೀನು ಉಳ್ಕೊ. ಅಂತೂ ಮನೆ ಒಳಗೆ ಹೋಗ್ಬಿಟ್ಟು ಅದಕ್ಕೆ ನೀರು ಬೇರೆ ಹಾಕೋ ಕುತ್ಕೋ, ನೀರು ಇಲ್ದಿರೋ ಕಾಲದಲ್ಲಿ. ನಾನು ಕೈ ತೊಳ್ಕೊಂಡು ಇಟ್ಕೊಳೋ. ನಾನು ನೋಡ್ತಾನೇ ಇದ್ದೀನಿ, ಇಲ್ಲಿ ಇದ್ದೇನೆ ಇದ್ದೀನಿ.
ಹೇಳಿದೆ ಈಗ ಆಯ್ತು ಕಣಕ, ನಾಳೆಯಿಂದ ಬರೋದಿಲ್ಲ ಕಣಕ. ಬೆಳಿಗ್ಗೆ ಹೊರಟೋಯ್ತೀನಿ, ಬೇಕಾದ್ರೆ ಮೊಕ್ಕಕ್ಕೂ ನೀರು ಹಾಕಿದೆ. ಊರಿಗೆ ನಡೆಯ ಅಂತೆ. ಅಲ್ಲಕ್ಕವ ತಾಜ್ ಮಹಲ್ ಎಲ್ಲದೆ ಅಂದರೆ ಹೇಳ್ಬೋದು ಒಂದು ಪಕ್ಷ. ಅಷ್ಟು ಬೇಡಕ್ಕವ ರಾಮ ಮಂದಿರ ಇಲ್ಲದೆ ಬನ್ನೂರು ರಾಮ ಮಂದಿರ ಅಂದರೆ ಬೇಕಾದ್ರೆ ಒಂದು ಪಕ್ಷ ಹೇಳ್ಬೋದು. ಈ ಸೂರ್ಯೋದಯ ನಿಲಯ ಎಲ್ಲದೆ ಅಂದರೆ ಸೂರ್ಯೋದಯ ನಿಲಯ ಎಲ್ಲಿ ಹುಡುಕೊಂಡೋಗಮ್ಮ ನಾವು? ಅಂತ ಕೊಡೋಲ್ಲ ಅದಕ್ಕೆ. ಅದು ಯಾವಾಗ ಬಿಡೈತೋ ಮನೆ ಕಟ್ತವೆ ಏರಿಯಾಗೊಂದು 50-100 ಮನೆ ಇರ್ತವೆ, ಅದಕ್ಕೆ ಎಲ್ಲದಕ್ಕೂ ಒಂದು ಹೆಸರಿಟ್ಟಿರ್ತಾರೆ. ಇವರು ಏನೋ ಒಂದು ಹೆಸರಿಟ್ಟವ್ರೆ, ಹಂಗಂದ್ಬಿಟ್ಟು ಸೂರ್ಯೋದಯ ನಿಲಯ ಅಂತ ನಾವು ಹುಡುಕಿ ಹೋಗೋಕ್ಕದ್ದೇ. ಶ್ರೀಮತಿ ಕೆಂಪಮ್ಮ ಮತ್ತು ಶ್ರೀ ಕೆಂಪೇಗೌಡ ಮಾಲಪ್ಪ ಬೆಳಗ್ಗೆ ನೋಡಬೇಕು. ಶ್ರೀಮತಿ ಶೋಭಾ ಮತ್ತು ಲಕ್ಷ್ಮಣೇಗೌಡ, ಶ್ರೀಮತಿ ಅವರ್ ಋತುಶ್ರೀ ಮತ್ತು ರಾಮಚಂದ್ರ, ಬಾಲಕೃಷ್ಣ ಎಸ್. ಈಗಲೇ ಸುರೇಶ್ ಮಾವನೇ ಅವ್ರ ಮನೆಗೆ ಯಾವುದೋ ನೀಲಕಂಠೇಶ್ವರ ನಿಲಯನೋ ಏನೋ ಒಂದು ಶ್ರೀಕಂಠ ನಿಲಯನೋ ಏನೋ ಒಂದು ಹೆಸರಿಟ್ಟಿರ್ತಾರೆ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ಇಟ್ಕೊಂಡಿರ್ತಾರೆ. ನಂಜುಂಡೇಶ್ವರ ದೇವಸ್ಥಾನಕ್ಕೆ ಅವ್ರ ಒಕ್ಕಲು ಮನೆ ದೇವ್ರು ಯಾರ್ಯಾರು ಇರ್ತಾನೆ ಆಲ್ಮೋಸ್ಟ್ ಎಲ್ಲರೂ 100ರಲ್ಲಿ 75% ಜನನಾದರೂ ಎಲ್ಲ ಅವ್ರ ಮನೆ ದೇವ್ರ ಹೆಸರು ಇಟ್ಟಿರ್ತಾರೆ. ಶ್ರೀಕಂಠೇಶ್ವರ, ನೀಲಕಂಠೇಶ್ವರ, ಆಳು ಮೂಳು ಏನೇನೋ, ನಂಜುಂಡೇಶ್ವರ ಅದೇ ಯಾವುದೇ. ನೋಡಬೇಕು ಸರಿ ಯಾರು ಬೆಳೆಯಲ್ಲಿ ಯಾವ ಏರಿಯಾ ಅಂತ ಗೊತ್ತಾಗಿದೆ. ಎಲ್ಲರದ್ದು ಅದೇ ಕತೆ. ಅವ್ರ ಮನೆ ದೇವ್ರು ಯಾವುದೋ ಸತ್ಯನಾರಾಯಣ ಗೀತನಾರಾಯಣ ಇರಬೇಕು, ಅದಕ್ಕೆ ಸೂರ್ಯೋದಯ ಅಂತ ಇಟ್ಕೊಂತಾರೆ. ಅಥವಾ ಅವ್ರು ಯಾರೋ ಹೆಸರು ಇಟ್ಕೊಂಡಿರ್ಬೇಕು. ಶೋಭಾ ಅಂದರೆ ನಾರಾಯಣ ಮಾಡ್ಬೋದು. ಅವಳು ಏನು ಗೂಗಲ್ ಸರ್ಚ್ ಮಾಡಿದ್ರೆ ಶೋಭಾ ಅಂದರೆ ಸಿಕ್ಬಿಟ್ಟಾಳ. ಅವಳು ಅವ್ರ ಏರಿಯಾ ಕಾರ್ಪೊರೇಟ್ರು ಅಲ್ಲವ. ರೆಡಿ ಮಾಡ್ಬೇಕು ಸರಿ. ಹೋಗ್ಲಿ ಶೋಭನ್ ಹುಡುಕವ ಅನ್ನೋಕ್ಕೆ. ಶೋಭನ್ ಏನು ದೇಶದ ಪ್ರಧಾನಿನೋ ಪ್ರೆಸಿಡೆಂಟೋ ಏರಿಯಾ ಕಾರ್ಪೊರೇಟ್ರು ಅಲ್ಲ ಅವಳು. ಅವಳು ಹುಡುಕಿ ಹೋದ್ರೆ ಅವ್ರ ಏರಿಯಾಗೆ ಹೋಗಿ ಶೋಭನ್ ಮನೆ ತೋರಿಸು ಅಂದರೆ ಮಕ್ಕೋಗಿತಾರೆ. ರೈ ಯಾವ ಸಭಾ ಮದುವೆ ತೆಗಿಂತಾರೆ. ಓಲಿ ಜೋಡಿ ಚಾಮರಾಜ ಜೋಡಿ ರಸ್ತೆ ನಿಂತ್ಕೊಂಡು ಶೋಭನ್ ಮನೆ ಯಾವುದೋ ಅಂತ ಕೇಳಿದ್ರೆ ಯಾರು ಕರ್ಕೊ ಹೋದಾರ? ಅದೇ ಬೆಳಗ್ಗೆ ನೋಡಬೇಕು. ಬೆಳಗ್ಗೆ ನೋಡಿದ್ರು ಅಷ್ಟೇ, ಸಾಯಂಕಾಲ ನೋಡಿದ್ರು ಅಷ್ಟೇ. ಶೋಭನ್ ಮನೆ ತೋರಿಸೋದ್ರೆ ಇವಾಗ ಉಳಿಯೋಗ ಬಡಿಯೋದ ಜೊತೆಗೆ ಅಂತಾರೆ. ಈಗ ನಾವು ಸೂರ್ಯೋದಯ ನಿಲಯ ತೋರಿಸುವಂತ ಯಾರಿಗಾರು ಅಂದರೆ ತಲೆ ಕೆಟ್ಟೋದು ಆಸ್ಪತ್ರೆಗೆ ಹೋಗಿ ಫಸ್ಟ್ ಲವ್ ಅಂತಾರೆ. ಮನೆ ಕಟ್ಟೋರು ಕಟ್ತಾರೆ, ಹೆಸರಿಡೋರು ಇಡ್ತಾರೆ. ನಾಳೆ ಬೋರ್ಡ್ ಕಿತ್ತಾಕ್ಬಿಟ್ಟು ಇನ್ನೊಂದು ಹೆಸರು ಇಟ್ಕೋಬೋದು ಅಷ್ಟೇ. ಅಂತ ದೊಡ್ಡವ ದೊಡ್ಡವೆಲ್ಲ ಚಿಕ್ಕವ ಅನ್ಸುತ್ತೆ ಕವು. ನಾವು ಹೋಗೋಣ ನೆನ್ಸ್ಕೊಳ್ತಾನೆ ಆ ರೀತಿ. ಮತ್ತು ಚಿಕ್ಕವ ಅಂದು ನಾನು ಕೇಳಿಸ್ಕೊಂಡೆ ಮದುವೆಲಿ. ಚಿಕ್ಕವ ಅಲ್ಲ. ಮದುವೆಲಿ ನೀನು ಅವ್ರು ನನಗೆ ಅತ್ತೆ ಆಗಬೇಕು ಅಂತ ಹೇಳಿದೆ ನೀನು. ನಾನು ಅದಕ್ಕೆ ನಿಗಾ ಇಟ್ಟು ನೋಡ್ಕೊತಾ ಇದ್ದೆ, ಯಾರು ಏನೇನು ಮಾಡ್ತಾರೆ, ಏನೇನು ಕೇಳಿಸ್ಕೊತಾರೆ, ಯಾರು ಏನಂತ ಕರೀತಾರೆ ಅಂತಲೇ ನೋಡ್ತಾ ಇದ್ದೆ. ಅವಳು ಈಗ ಬತ್ತಿಯ ಚಿಕ್ಕವ ಅಂದ್ಳು. ಚಿಕ್ಕವ ಅಂದರೆ ನೀನು ನೀವು ಯಾರು ರಂಗಸಮ್ಮಪ್ಪ ಅಂದರೆ ನಮ್ಮ ತಾತ ಅವರ ಅಪ್ಪನ ತಮ್ಮ ಅಂದಂಗೆ ಆಯಿತು. ಮದುವೆಗೆ ಸುಮ್ಮನೆ ಬಂದಿದ್ದೆ. ನಾನು ಮದುವೆಗೆ ಸುಮ್ಮನೆ ಯಾವ ಕೆಲಸ ಮಾಡಲ್ಲ, ಜನ ಏನು ಎತ್ತ ನೋಡವ ಅಂತಲೇ ಬಂದಿದ್ದು. ನೋಡಿದ್ದು ನಾನು ಆ್ಯಕ್ಚುಲಿ ಇನ್ನೊಂದು ತಮಾಷೆ ವಿಷಯ ಏನು ಅಂದರೆ, ಮದುವೆ ತಾಳಿ ಕಟ್ಸಿದ್ದು ಅಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು, ದೇವಸ್ಥಾನದಲ್ಲಿ ತಾಳಿ ಕಟ್ಸಿರೋದು. ದೇವಸ್ಥಾನದಲ್ಲಿ ತಾಳಿ ಕಟ್ಸ್ಬಿಟ್ಟು ಆಮೇಲೆ ಅಲ್ಲಿ ರಿಸೆಪ್ಷನ್ ಮಾಡಿರೋದು. ಊಟ ರಿಸೆಪ್ಷನ್ ಆ ಕಡೆ. 2 ಲಗ್ನ ಪತ್ರಿಕೆ ಕೊಟ್ಟಿದ್ರಲ್ಲ, 2 ಲಗ್ನ ಪತ್ರಿಕೆ ಬೇರೆ ಬೇರೆ ಅಂತೆ ಅವು. ಮಮ್ಮಿ ಮದುವೆ ಮುಗಿಸ್ಕೊಬಂದ್ಮೇಲೆ ಹೇಳ್ತಾ ಇದ್ದಾರೆ. 2 ಲಗ್ನ ಪತ್ರಿಕೆ 2 ಲಗ್ನ ಪತ್ರಿಕೆ ಕೊಟ್ಟಿದ್ರಲ್ಲ ಅವರು, 2 ಬೇರೆ ಬೇರೆ ಮದುವೆ ಬೇರೆ ಬೇರೆ ಸ್ಥಳಗಳವು. ಮದುವೆ ಒಂದು ಕಡೆ, ರಿಸೆಪ್ಷನ್ ಒಂದು ಕಡೆ. ನಾವು ಹೋಗಿದ್ದು ರಿಸೆಪ್ಷನ್ಗೆ. ನಾನೇನು ಅಂದ್ಕೊಂಡೆ 2 ಲಗ್ನ ಪತ್ರಿಕೆನೂ ಒಂದೇ, ನೀನು ಯಾರಿಗಾರು ಬೇಕಾಗಿರೋರು ಕೊಟ್ಕೊಳ್ಳಿ ಅಂದ್ಬಿಟ್ಟು 2 ಲಗ್ನ ಪತ್ರಿಕೆ ಕೊಟ್ಟವ್ರೆ ಅಂತ ನಾನು ಅಂದ್ಕೊಂಡೆ. ಆದರೆ ಅವರು 2 ಬೇರೆ ಬೇರೆ ಥರ. ಅದು ಹೋಗ್ಲಿ, ಬೇರೆ ಬೇರೆ ಥರ ಲಗ್ನ ಪತ್ರಿಕೆ ಮಾಡ್ಸೋದಲ್ವಾ, 2 ಒಂದೇ ಥರ ಲಗ್ನ ಪತ್ರಿಕೆ ಮಾಡ್ಸೋದು. ಅದೆಂಥ ಗುಬಾಲ್ಗಳವು. ಅದಕ್ಕೆ ಅರ್ಧಂಬರ್ಧ ಪೂರ್ತಿ ನೋಡ್ಕೊಂಡು ಹೋಗ್ತಾರೆ, ಅರ್ಧಂಬರ್ಧ ಹತ್ತೋಗೋದು ಹಂಗೆ ಹೋಗ್ತಾರೆ. ಹಾಂ, 2 ಕಡೆಗೆ ಹೋಗೋಕ್ಕಾಗಲ್ಲ. 2 ಕಡೆಗೆ ಹೋಗ್ಬೋದು. ಅದೇನು ಪಕ್ಕದ ಕ್ರಾಸ್ ಅಲ್ವಾ. ಎಲ್ರಿಗೂ ಕೊಟ್ಟಿಲ್ಲ ಅವ್ರು. ಬೇಕಾದವ್ರು ಮಾತ್ರ ಕೊಟ್ಟವ್ರು ಅಷ್ಟೇ. ಅದೇ ಬಹುಶಃ ಎಲ್ಲರೂ ಇದಕ್ಕೆ ಕರೆದವ್ರೆ. ಅದಕ್ಕೆ ದೇವಸ್ಥಾನದಲ್ಲಿ ತಾಲಿ ಕಟ್ಟೋಕ್ಕೆ ಮದುವೆ ಕಟ್ಟವ್ರೆ.
ಎಲ್ಲರೂ ಅಲ್ಲಿ ರಿಸೆಪ್ಷನ್ಗೆ ಬೇಕಾದವ್ರು ಮಾತ್ರ ಕರೆದ್ರು ಒಂದಷ್ಟು ನನ್ನ. ಹೆಂಗೋ ಬಿಡು, ಒಂದು ದಿವಸ ತಿನ್ಕೊಬಂದ್ರು ನಾವು ಮಾಡ್ತೀನಿ ತಪ್ಪು. ನಾವೇ ತಿನ್ಕೊಬರಕ್ಕೆ ಹೋಗಿರಲಿಲ್ಲ. ನಾ ಫಸ್ಟ್ ಆಫ್ ಆಲ್ ನೋಡ್ಬೇಕು, ನೀನೇನು ಕರ್ಕೊ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಬಂದೆ. ಜೊತೆಲಿ ಬಂದಾಗ ಅಲ್ಲಿ ಹೆಂಗವ್ರೆ, ಯಾರ್ಯಾರು ಬರ್ತಾರೆ ನೋಡ್ಬೇಕಿತ್ತು. ನಾನು ಸುರೇಶ್ ಮಾವ, ಮಂಜು ಆಂಟಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವರು ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿಯಿಂದ ಯಾರು ಬರ್ಬೋದು ಅಂತ. ನನ್ನ ಪ್ರಕಾರ ಬಂದಿರ್ತಾರೆ, ನಾವು ಅಷ್ಟರ ಒಟ್ಟಾಗಿರ್ತಾರೆ ಅಷ್ಟೇ. ಅದೇ ಮದುವೆ ಜಾಗಕ್ಕೆ ಹೋಗಿರ್ತಾರೆ, ತಾಳಿ ಕಟ್ಟಾಗಕ್ಕೆ. ತಾಳಿ ಕಟ್ಟಾದ್ಮೇಲೆ ಒಟ್ಟಾಗಿರ್ತಾರೆ ಅವರು. ಬಹುಶಃ ಊಟಕ್ಕಿಟ್ಟಿಗೆಲ್ಲ ಬಂದಿರಲ್ಲ ಅವರು. ನಮಗೆ ಗೊತ್ತಿಲ್ಲ, ನಾವು ಊಟದ ಜಾಗಕ್ಕೆ ಹೋಗಿ ರಿಸೆಪ್ಷನ್ಗೆ ಹೋಗಿ ಬಂದಿದ್ದೀವಿ. ನಾನು ಸರಿಯಾಗಿ ಓದಬೇಕಿತ್ತಲ್ಲ. 2 ಲಗ್ನ ಪತ್ರಿಕೆ ಒಂದೇ ಥರ ಇದ್ದಿದ್ದರಿಂದ ನಾನು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬರೀ ಇದು ಮಾತ್ರ ಚೇಂಜ್ ಇರೋದು, ಜಾಗ ಮಾತ್ರ ಚೇಂಜ್ ಇತ್ತು ಅಷ್ಟೇ. ಹೋಗಲಿ ಬಿಡು, ಅಷ್ಟೇ. ಹೋಗುವಾಯ್ತು, ಮುಗಿದೋಯ್ತು. ಆಯಿತು. ನಾನು ಇಲ್ಲಿಗೆ ಬಂದಮೇಲೆ ಅದರಲ್ಲಿ 15 ದಿವಸ ಅಂದರೆ ಈ ಹುಣ್ಮೆಗೆ ಬಂದೆ ಬನ್ನೂರಿಗೆ. ಇವತ್ತು ಈಗ ನನ್ನ ಮನೆ ಅಮಾವಾಸ್ಯೆ ಹಾಕಿ ನಡೀತು. ಒಂದು 15 ದಿವಸ ಆಯಿತು ಅಂತ ಇಟ್ಕಪ್ಪ ನಾನು ಬನ್ನೂರು ಬಂದು. ಈ 15 ದಿವಸದಲ್ಲಿ ನಾನು ಕಲಿತ ಪಾಠ ಏನು ಅಂದರೆ, ನಾನು ಇಷ್ಟಿಷ್ಟ ಜನಗಳನ್ನ ಸ್ಟಡಿ ಮಾಡಿ ಆ್ಯಕ್ಚುಲಿ ಪುಸ್ತಕ ಬರ್ತಿದ್ದೀನಿ, ಮಾಡರ್ನ್ ಪಂಚಾಂಗ. ಜನಗಳನ್ನ ಸ್ಟಡಿ ಮಾಡಿ ಮಾಡರ್ನ್ ಪಂಚಾಂಗ ಬರೆದ್ಬಿಟ್ಟಿದ್ದೀನಿ. ಕ್ರಿಮಿನಲ್ಸ್ಗಳನ್ನೆಲ್ಲ ವರ್ಕೌಟ್ ಮಾಡಿ ಮಾಫಿಯಾ ಮ್ಯಾಥಮೆಟಿಕ್ಸ್ ಅಂತ ಪುಸ್ತಕ ಬರೆದಿದ್ದೀನಿ. ಆದರೆ ಜನಗಳು ತಂದೆ ತಾಯಿನ, ವಯಸ್ಸಾದವ್ರನ್ನ, ಅಂದರೆ ಹೆಚ್ಚು ವಯಸ್ಸಾಗಿರ್ತಲ್ಲ, ಮುದುಕಿನ ಅಥವಾ ಅಜ್ಜಿನ, ತಂದೆ ತಾಯಿನ ಮಕ್ಕಳು ಮನೆಯಿಂದ ಹಾಕೋದನ್ನ ಟಿ ವಿಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡ್ತಿದ್ದೆ. ಫಸ್ಟು ನಾನು ಮಕ್ಕಳಿಗೆ ಸರಿ ಇಲ್ಲ, ಕೆಟ್ಟ ತಂದೆ ತಾಯಿಗಳು ಏನು ಇರೋದಿಲ್ಲ, ಮಕ್ಕಳುಗಳೇ ಬೇಕಂತ ಓಡಿಸ್ಬಿಡ್ತಾರೆ ಅಂತ ಫಸ್ಟ್ ಅನ್ಕೋತಿದ್ದೆ ನಾನು. ಇದೆಲ್ಲ ಕ್ರಿಮಿನಲ್ಸ್ ಸ್ಟೋರಿ ಎಲ್ಲ ವರ್ಕೌಟ್ ಮಾಡಾದ್ಮೇಲೆ ಕೆಟ್ಟ ತಂದೆ ತಾಯಿಗಳು ಇರ್ತಾರೆ ಪಾಪ, ಅವ್ರು ಏನಾದ್ರು ತೊಂದರೆ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಏನೋ ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ಬೇರೆ ಥರ ಲೆಕ್ಕಾಚಾರ ಹಾಕೊಂಡು ಏನಾದ್ರು ಸ್ಕ್ರಿಪ್ಟ್ ಮಾಡಿದ್ದೆ. 15 ದಿವಸ ನಾನು ವರ್ಕೌಟ್ ಮಾಡಿದ ಇಲ್ಲಿ ಬಂದಮೇಲೆ ನಾನು ಅದರಿಂದ ಇನ್ನೂ ಏನೇನೆಲ್ಲ ಡೀಪಾಗಿ ಕಥೆಗಳಿರ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆಗಳು, ಬೇರೆ ಪರ್ಸ್ಪೆಕ್ಟಿವ್ ಸಿಕ್ತು. ಅಂದರೆ ಬೇರೆ ದಾರಿಗಳೆಲ್ಲ ಸಿಕ್ತು ನನಗೆ. ವಯಸ್ಸಾದವರಿಂದ ಏನೇನೆಲ್ಲ ತೊಂದರೆ ಆಯ್ತವೆ, ಸೊ ಯಾಕೆ ಅವ್ರನ್ನ ತೆಗೆದು ಮನೆಯಿಂದ ಆಚೆಗೆ ಹಾಕ್ತಾರೆ, ಯಾಕೆ ಮನೆಯಿಂದ ಓಡಿಸ್ತಾರೆ, ವಯಸ್ಸಾದವ್ರನ್ನ ಯಾಕೆ ಮನೆಯಿಂದ ಆಚೆ ಓಡಿಸ್ಬಿಡ್ತಾರೆ ಜನಗಳು ಅನ್ನೋದಕ್ಕೆ ಹೊಸ ಆಯಾಮ ಸಿಕ್ತು ನನಗೆ. ಅದರಲ್ಲೂ ನಾನಾ ಥರ ಅದ. ವಯಸ್ಸಾದವ್ರನ್ನ ಯಾಕೆ ಓಡಿಸ್ತಾರೆ ಅಂದರೆ 3-4 ಥರ ಅದ. 3-4 ಥರ, ಸಾವಿರ ಥರ ಹೇಳ್ಬೋದು. ನಾನು ನೋಡಿದ್ದೀನಿ. ಎಲ್ಲರೂ ಕೆಟ್ಟವರು ಅಂತೇನಿಲ್ಲ. ನಾನು ನೋಡಿದ್ದೀನಿ ಎಂತೆಂಥ ಅದ್ಭುತವಾದ ವ್ಯಕ್ತಿಗಳು ನೋಡಿದ್ದೀನಿ ಗೊತ್ತಾ. ನಾನು ಮಕ್ಕಳುಗಳು ತಂದೆ ತಾಯಿನ ತಮ್ಮ ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊತಿರೋಂಥ ಮಕ್ಕಳುಗಳು ಅವರೇ. ತಮ್ಮ ಮಕ್ಕಳನ್ನ ಬೇರೆಯವ್ರಿಗೆ ತಲೆ ಹಿಡಿಯೋಂಥ ಮುದುಕಿಗಳು, ಅಪ್ಪ ಅಮ್ಮ ಅಜ್ಜಿಗಳು ಅವರೇ. ಎಲ್ಲರಿಗೂ ನೋಡ್ಬಿಟ್ಟಿದ್ದೀನಿ. ಈ ಮಕ್ಕಳು ನೋಡ್ಕೊತಿರೋರು ಅಷ್ಟೇ. ಅವ್ರ ಅಪ್ಪ ಅವರೆಲ್ಲ ಕೋಟಿಗಟ್ಟಲೆ ಆಸ್ತಿ ಮಾಡಿರೋರೆ, ಆಲ್ಮೋಸ್ಟ್ ಯಾರೋ ನೋಡ್ಕೊಳ್ಳೋರು, ಪುಕ್ಸಟ್ ಯಾರೋ ನೋಡ್ಕೊಳ್ಳಲ್ಲ. ಈಗ ತಂದೆ ತಾನೇ ನೋಡ್ಕೊತಾವ್ರೆ ಮಕ್ಕಳುಗಳು ಅಂದರೆ, ಅವ್ರ ಅಪ್ಪನ ಏನಾರೋ ಒಂದಷ್ಟು ಆಸ್ತಿ ಮಾಡಿಟ್ಟಿರ್ತಾನೆ. ಸೊ ನಮ್ಮ ಅಪ್ಪ ಇಷ್ಟು ಆಸ್ತಿ ಮಾಡೋನೆ, ಅವ್ನು ಹೋಗೋ ಗಂಟೆ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಮಕ್ಕಳುಗಳೇ ನೋಡ್ಕೊತಿರೋದು. ಆದ್ರೂ ಆಸ್ತಿ ಮಾಡಿಟ್ಟಿರೋರು ಎಂತೆಂಥ ಮೆಂಡುಗೂಟ ಆಟ ಆಡ್ತಾರೆ ಅಂತಲೂ ನೋಡ್ಬಿಟ್ಟಿದ್ದೀನಿ. ಅದು ಮಾಡೋರೆ, ಒಳ್ಳೆ ತಂದಲ್ಲಿ ಮಾಡೋರು ಮಾಡೋರೆ. ಎರಡೂ ಇರುತ್ತೆ. ಏನು ಮಾಡ್ದಿದ್ದಾರೆ ಐತೆ ಮೆಂಡುಗೂಟ ಆಟ ಆಡೋದು. ನಾನು ನೋಟಿಸ್ ಮಾಡಿರೋ ಪ್ರಕಾರ ಮಕ್ಕಳಿಗೆ ಕಷ್ಟ ಕೊಡ್ತಾರಲ್ಲ, ಅವ್ರುಗಳೇನಂದ್ರೆ ಅವ್ರೇನೋ ಲೊಡಲೊಟ್ಟೆ ಏನೂ ಮಾಡಿರಲ್ಲ ಜೀವನದಲ್ಲಿ, ಒಂದು 10 ಪೈಸೆನೂ ಉಳಿಸಿರಲ್ಲ ಮಕ್ಕಳಿಗೋಸ್ಕರ. ಅಂಥವ್ರ ಮಕ್ಳಿಗೆ ತೊಂದರೆ ಕೊಡೋದು ನಾನು ನೋಡಿರೋ ಪ್ರಕಾರ. ಆಲ್ಮೋಸ್ಟು ಕಾಸು ಕರಿಮಣಿ ಮಾಡಿರೋರೆಲ್ಲ ಮಾಡಿಟ್ಟಿದ್ದೇವಲ್ಲ ನೋಡ್ಕೊತಾರೆ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಏನು ಮಾಡ್ದಿದ್ದಾವೆ ತೊಂದರೆ ಕೊಡೋದು ಬಿಡುತ್ತವು. ಬೈತೀವಲ್ಲ, ಅವುಗಳೆಲ್ಲ ಒಪ್ಸೋರು. ತಂದೆ ತಾಯಿನೇ ಒಂಥರ ಒಪ್ಸೋರು, ಸೊಸೆರೇ ಒಂಥರ ಒಪ್ಸೋರು, ಮೊಮ್ಮಕ್ಕಳೇ ಒಂಥರ ಒಪ್ಸೋರು. ಇದೆಲ್ಲ ನೋಡಿ ಕೇಳಿ ಸಾಕಾಗಿ ನಾನು ಯಾರಿಗೂ ತೊಂದರೆ ಕೊಡೋದು ಬೇಡಪ್ಪ. ಸೊಸೆ ಮೊಮ್ಮಕ್ಕಳು ಚೆನ್ನಾಗಿರಲಿ, ಹೆಣ್ಮಕ್ಳು ಹೊಡೆದಿರು ಚೆನ್ನಾಗಿರಲಿ, ಮೊಮ್ಮಕ್ಕಳು ಚೆನ್ನಾಗಿರಲಿ, ನಾನದೇ ಅಂತ ನಾನು ಇಷ್ಟೆಲ್ಲ ಮಾಡ್ಕೊಂಡು ಸಪ್ರೇಟಾಗಿದ್ದು ಕಷ್ಟ ಸುಖ ನಾನೇ ನೋಡ್ಕೋಬೇಕು ಅಂತ ತೀರ್ಮಾನ ತಗೊಂಬಿಟ್ಟೆ. ಲಾಸ್ಟಲ್ಲಿ ತಗೊಂಡ ಮೇಲೇ ಇಲ್ಲೆಲ್ಲ ಸೈಟ್ ಕೊಡಿಸ್ದಾಗ ಚಿಕ್ಕಮನಾಯ್ಕರ ಮನೆಗೆ ಹೋಗಿ ಹೇಳ್ಕೊಂಡೆ, ನನಗೆ ಇಷ್ಟಾಗಲ್ಲ ಜಾಗ ಬೇಕೇ ಬೇಕು, ನಾನು ಸಪ್ರೇಟಾಗಿರಬೇಕು ಅಂತ ತೊಗೊಂಡಿದ್ದೆ. ಎಲ್ರಿಗೂ ಕೊಟ್ಟಾಯ್ತು, ಬಂದು ಜಾಗ ಕೊಡು ಬೇರೆ ಕೊಡಿ ನಾನು ಅಂತ ಹೇಳಿಕೊಂಬಿಟ್ಟ.
ಆಮೇಲೆ ಇಲ್ಲಿ ಬೋರ್ವೆಲ್ ಅದು ನೋಡೋದು ಒಂದು, ಆ ಬೋರ್ವೆಲ್ ಇಲ್ಲಿದ್ದು ಅದು ಬಂದು ನೋಡ್ಬೋದು. ಆ ಬೋರ್ವೆಲ್ ಕೆಡಿಸಿ ಅಲ್ಲಿಗೆ ಹಾಕಿಸ್ಬಿಟ್ಟು ಇಲ್ಲಿ ನನ್ನ ಹೆಸರು ಬರ್ಕೊಟ್ಟ. ಅಂತ ಈ ಜನನೂ ಸಪೋರ್ಟ್ ಮಾಡಿದ್ರು. ನಮ್ಮ ಮೇಡಮ್ ಅವರು ನಮಗೆಲ್ಲ ಊಟ ತಿಂಡಿ ಕೊಟ್ಟು ನಮ್ಮ ಮಕ್ಕಳು ಸಾಕವ್ರೆ, ನಮ್ಮ ಸಾಕವ್ರೆ. ನಮ್ಮ ಮೇಡಮ್ ಅವರು ಈ ಮಕ್ಕಳು ಬಿಟ್ಟು ಹೋಗಿ ಕೂಡ್ದು ಎಲ್ಲಾದರೂ ಸರಿ ಇಲ್ಲೇ ಕೊಡಿ ಮನೆ, ನಾವು ಬೋರ್ವೆಲ್ ತೆಗ್ಸಲ್ಲಿ ಬಿಸಾಕಿ ಅಂತ ಆಟ ಮಾಡಿದ್ರು. ಆಗ ಈ ಬೋರ್ವೆಲ್ ತೆಗೆದು ನೋಡಿ ಎಲ್ಲ ಹಾಕ್ಸ್ಬಿಟ್ಟು ಪಾಯ ತೆಗ್ಸು ನನಗೆ ಬಿಟ್ಕೊಟ್ರು. ಪಾಯನೂ ತೆಗೆಸ್ಬಿಟ್ರು ಅವರೇ. ಆಮೇಲೆ ಗೋಡೆ ಎಳ್ಸೋಕ್ಕೆ ಕೆಂಪಣ್ಣ ಅಂತ ಬಸೋದ ಪಾಪ. ಯಾವುದೇ ಸೋತಾದವ ನೆನ್ನೆ ತನ ನೋಡಿದ್ದೀನಿ. ಕೆಂಪಣ್ಣ ಇಬ್ಬರು ಕಣ. ಈ ಮನೆ ಕಟ್ಟಿದ ಕೆಂಪಣ್ಣ ನನಗೂ ಗೊತ್ತು. ಅವನಲ್ಲಿ ಪಾಯ ಈ ಮನೆಗೆ ಇದು ಕೆಲಸ ಮಾಡುವಾಗ ನಾನೇ ಬಂದಿರಲಿಲ್ವಾ. ಅವನ ಇನ್ನೂ ಒಬ್ಬ ಕೆಂಪಣ್ಣ ಅವನು ಸ್ವಲ್ಪ ಹೆಲ್ಪ್ ಮಾಡ್ದ. ಅವರು ಚಿಕ್ಕಮದ್ ನಾಯಕರು, ಕೃಷ್ಣಪ್ಪ ಮೇಲೆ ಕೃಷ್ಣಪ್ಪ ಮತ್ತು ಅವ್ರುಗಳು ಮಾಡಿದ್ರು. ನಾನು ಹೆಂಗೋ ದಬಾಯಿಸಿ ಎಷ್ಟೆಲ್ಲ ಮನೆ ಕಟ್ಕೊಂಡೆ. ಯಾರಿಗೂ ತೊಂದರೆ ಕೊಡಬಾರ್ದು, ಮಗ ಸೊಸೆಗೂ ಬೇಡ, ಹೆಣ್ಮಕ್ಳು ಹುಡುಗಿರಿಗೂ ಬೇಡ, ನಂದು ಅಂತ ನಾನು ಸಾಯೋವಾಗ ಸಪ್ರೇಟಾಗಿ ಮಾಡೋಕ್ಕೆ ಅವಕಾಶ ಮಾಡ್ಕೊಡಪ್ಪ ಅಂತ ಕೈ ಮುಗಿದಿದ್ದೆ. ಆ ದೇವರು ನನ್ನ ಕೈ ಮುಗಿದು ನೋಡ್ಕೊಂಡು ನನಗೆ ಇಷ್ಟೆಲ್ಲ ಮಾಡಿಕೊಟ್ಟ. ಈಗ ಇದ್ದರೆ ಮಾಡ್ಕೊಂಡು ಇಲ್ವಾರ ಮಾಡ್ಕೊಬೋದು. ಸೊಸೆರು ಅಯ್ಯೋ ಬಂದ್ಬಿಟ್ರು ನಮಗೆ ಅಂಕಲ್ ಮಕ್ಕಂತಿದೆ ಅಂತ. ಮನೆ ಬೇರೆ ಹೋದಾಗೆಲ್ಲ ನಾವೊಂದು ಬಗೆದರೆ ದೈವ ಒಂದು ಬಗೆಬುದು ಅಂತ ಮಾಡಿದೆ. ನಾವೇನೋ ಲೆಕ್ಕ ಮಾಡಿರ್ತೀವಿ, ದೇವ್ರು ಅವ್ನ ಲೆಕ್ಕದಲ್ಲಿ ಏನೋ ಮಾಡಿಸಿರ್ತಾನೆ. ನೋಡವ ಇನ್ನು ಕತೆ ಪಿಕ್ಚರ್ ಇನ್ನೂ ಮುಗಿದಿಲ್ಲ. ಪಿಕ್ಚರ್ ಅಭಿ ಬಾಕಿ ಹೇ. ಅತ್ತೆರು ಸೊಸೆರ ಮೇಲೆ ಹೇಳೋರು, ಸೊಸೆರು ಅತ್ತೆ ಮೇಲೆ ಹೇಳೋರು, ಅದನ್ನೆಲ್ಲ ನೋಡಿ ಅವರಿಬ್ಬರಿಗೂ ಯಾರು ನನ್ನಂತೊಂದು ಸಿಕ್ಕಿಲ್ಲ. ನನ್ನಂತನಾರು ಸಿಕ್ಕಿದ್ರೆ ಇಬ್ಬರಿಗೂ ರಪ್ಪ ಅಂತ ಎರಡು ಕೊಟ್ಟು ಅವ್ಳು ತಪ್ಪ ಅವ್ಳಿಗೆ ಹೇಳಿ, ಇವ್ಳು ತಪ್ಪ ಇವ್ಳಿಗೆ ಹೇಳಿ ಸರಿ ಮಾಡ್ತಾ ಇದ್ದೆ ಅವತ್ತೆ. ಅಲ್ಲೇ ಅವ್ರು ಹೇಳ್ದಾಗಲೇ ಅವ್ರಿಗೆ ಏನು ತಿಳುವಳಿಕೆ ಹೇಳ್ಬೇಕು ಹೇಳಿ ಕೂರಿಸಿ ಮಾತುಕತೆ ಆಡೇ ಬರ್ತಿದ್ದು ನಾನು. ಅದಕ್ಕೆ ನನ್ನ ಬಿಟ್ಕೊಳ್ಳಿಲ್ಲ ಮಾತನಾಡಿದೆ. ಕೆಟ್ಟೋಗಿರೋ ಮನೆ ಮುದ್ದೋಗಿರೋ ಮನೆಗೆ ಎಷ್ಟು ಬಂದು ಮಾಡೋರೆ. ಆ ಮೇಡಮ್ನವ್ರ ನಾನು ಕಳಿಸಲ್ಲ ಅಂತ ಹಠ ಮಾಡಿ ಎಲ್ಲೂ ಜಾಗ ಸಿಗ್ತೇನೆ. ಈಗ ಒಂದು ಬೋರ್ವೆಲ್ ಇದು ತೆಗ್ಸಿ ನೋಡಲ್ಲ ಹಾಕ್ಸಿ ಇದು ನೋಡೋಣ ನನಗೆ ಪಾಯ ತೆಗೆಸ್ಕೊಟ್ರು. ಇನ್ನೂ ಪಿಕ್ಚರ್ ಬಾಕಿ ಹೇ ಅಂತ ಹೇಳಿಲ್ವಾ? ಪಿಕ್ಚರ್ ಅಭಿ ಬಾಕಿ ಹೇ ಅಂದಿಲ್ವಾ? ಇನ್ನೂ ಪಿಕ್ಚರ್ ಇದೆ, ಇನ್ನೂ ಮುಗಿದಿಲ್ಲ ಕತೆ. ಯಾರಿಗೆ? ಎಲ್ಲ ಕತೆಗಳು ಇನ್ನೂ ನಡೀತಾವೆ, ಇನ್ನೂ ಕತೆ ಮುಗಿದಿಲ್ಲ. ನಮ್ಮ ಕತೆ ಮುಗಿದಕ್ಕಪ್ಪ. ಏನು ಮುಗಿದಿಲ್ಲ ಕನ್ಸಿದ್ರ ನೀನು ಗೊತ್ತಿದೆಯಾ ಅಂದರೆ ಅಷ್ಟೇ, ನನಗೆ ನನ್ನ ಕತೆ ಮುಗಿದಿದೆ. ನಮ್ಮ ಕತೆಗಳು ನಾವು ಸತ್ತ ಮೇಲೆ ಇರ್ತವೆ. ನಾವು ತಿಳ್ಕೊಳ್ಳೋದು ತಪ್ಪು. ಇವನು ಏನಪ್ಪ ಅಶ್ವತ್ಥ ನೆನ್ನೆ ಇವ್ರ ಮೇಲೆ ನಾಗವಂಟಿ ಮನೇಲಿ ಹಾಡಾಕಿದ್ದ. ಯಾವ ಹಾಡು ಗೊತ್ತಾ ಅದು? 3 ದಿವಸ ಇರ್ತೀವಿ ಒಳಿತು ಮಾಡು ಮಗಳೇ ಇರುವುದು 3 ದಿವಸ ಅಂತ ಯಾವುದೋ ಒಂದು ಹಾಡೈತೆ. ಅದು ನಾವು ಸತ್ತ ಮೇಲೂ ನಮ್ಮ ಕತೆ ಇರ್ತದೆ. ಅದರಲ್ಲೂ ಸಾಲು ಹೇಳೋಣ, ನಾವು ಕತ್ತ ಮೇಲೂ ನಾವು ಕತೆಯಲ್ಲಿ ಇರ್ತದೆ. ಹಂಗೆ ನಾವು ಸತ್ತ ಮೇಲೂ ನಮ್ಮ ಕತೆ ಇರ್ತದೆ. ಹಿಂಗಾಗಿ ಇರೋಷ್ಟು ದಿವಸ ಒಳ್ಳೆ ಕೆಲಸ ಮಾಡೋಕು ಅಂತ ಅವ್ನು ಹಾಡು ಹೇಳ್ತಾನೆ. ಅದರಲ್ಲಿ ಲಿರಿಕ್ಸು ಒಳಿತು ಮಾಡಿ ಮಗಳೇ ಮಕ್ಕಳಿಗೆ ಸ್ಕೂಲ್ಗಳೇ ಇರಲಿಲ್ಲ. ಅದ್ರ ಫಸ್ಟ್ ಸ್ಕೂಲ್ ಬಂದದ್ದು ಈ ಊರು ಜನ ಬಿಟ್ಕೊಳ್ಳಿಲ್ಲ. ನಮ್ಮ ಮೇಡಮ್ನವರು ಇಷ್ಟು ಜನಕ್ಕೆ ಒಳ್ಳೇದು ಮಾಡೋರೆ, ಇಷ್ಟು ಜನಕ್ಕೆ ಸೈಟ್ ಕೊಡ್ಸೋರೆ, ಎಷ್ಟು ಮನೆ ಕೊಡ್ಸೋರೆ, ಎಷ್ಟು ಒಂದು ಒಳ್ಳೆತನ ಅದೇ ಅನ್ನೋದು. ಎಸ್ ಸಿಗಳಂತೂ ಹೋಗಿ ಅಲ್ಲೇ ಕೂತ್ಕೊಬಿಟ್ರು ಧರಣಿನ ನರಸೀಪುರದಲ್ಲಿ. ನಮ್ಮ ಮಾತನಾಡಿಂದ ನಮ್ಮ ಮೇಡಮ್ ಅವ್ರು ಕಳಿಸಲ್ಲ ಅಂತ. ಆಗ ಏನಮ್ಮ ಲಕ್ಷ್ಮಕ್ಕ ಇಷ್ಟೊಂದಾದ್ರೆ ಜನಕ್ಕೆ ಬೇಕು ಮಾಡ್ಕೊಬಿಟ್ಟಿದೆಯಲ್ಲ. ನಾನೇನು ಬೇಕು ಮಾಡ್ಕೊಳಕ್ಕೆ ಏನು ಕೊಡ್ತೀನಿ ಸರ್, ಸರ್ಕಾರ ಕೊಟ್ಟಿರೋದನ್ನ ಅವ್ರಿಗೆ ಏನು ಕೊಡ್ತಾರೋ ಅದನ್ನು ಕೊಡ್ತೀನಿ ಅಷ್ಟೇ, ನನ್ನ ಕೈಯಿಂದ ಏನು ಕೊಡೋಕ್ಕೂ ಶಕ್ತಿ ಇಲ್ಲ ಅಂದರೆ ಭಾರಿ ಬುದ್ಧಿವಂತಿಗೆ ಬಿಡುವ ಅಂದ್ಬಿಟ್ಟು ಆಮೇಲೆ ಈ ಜಾಗನ ಬೋರ್ವೆಲ್ ತೆಗೆಸಿ ಅಲ್ಲಿಗೆ ಹಾಕಿಸಿ ಪಾಯ ತೆಗೆಸಿ ನಾನು ಬಿಟ್ರು. ಬಿಡೋದಂತೆ ಈ ಜನ ಇನ್ನ ಅಂತ. ಇವತ್ತು ಹಂಗೆ ಅವರೇ ಜನ ಕೊಡಬೇಕು. ಮನೆಗೆ ಬರೀಕ್ಕೆ ಹೋದಾಗ ಎಲ್ಲರೂ ಯಾವಾಗಲ್ಲ ನೋಡಿ 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 ಯಾರಿಗೂ ತೊಂದರೆ ಕೊಡೋದು ಬೇಡ ಅಂದ್ಬಿಟ್ಟು ಸದ್ಯ ನನಗೆ ಸಪ್ರೇಟ್ ಇರೋಕ್ಕೆ ಬಚಾವ್ ಇದ್ದರೆ ಮಾಡ್ಕೊಂಡ್ಬೋದು, ಇಲ್ವೋ ಶಿವ ಅಂತ ಮನೆಗೋಬೋದು. ಹೆಂಗೆ ವಯಸ್ಸಾದವ್ರಿಗೆ ಅಷ್ಟು ಇಷ್ಟು ಕೊಡ್ತಾರೆ. ನಮಗಂತೂ ಪೆನ್ಷನ್ ಇಲ್ಲ. ಈಗ ಅವ್ರಿಗೆಲ್ರಿಗೂ ಪೆನ್ಷನ್ ಬರೋಂಗೆ ಮಾಡ್ಬಿಟ್ಟಕ್ಕಪ್ಪ. ಅದೆಲ್ಲ ನಿಂತೈತೆ ಕಣ್ಬೋವ. ಇನ್ನೊಂದು ದಿವಸ ಯಾರಿಗೂ ಯಾವ ಪೆನ್ಷನು ಬರೋಕ್ಕಿಲ್ಲ ಕಣ. ರಾಜಕಾರಣಿಗಳಿಗೆ ಪೆನ್ಷನ್ ನಿಂತೈತಿ. ಇನ್ನೊಂದು ದಿವಸ ಹೋಯ್ತು, ಇನ್ನೊಂದು ದಿವಸ ಹೋಯ್ತಲೆ ಈ ರಾಜಕಾರಣಿಗಳಿಗೆ ಪೆನ್ಷನ್ ನಿಂತೋಯ್ತದೆ. ಅವ್ರಿಗೆ ನಿನಗೆ ಕೊಡೋದು ಯಾರವ? ನೀನು ಬದುಕಿದ್ದಂಗೆ ನಿಂತೋಯ್ತೆ ಕಣ್ ಸುಂದಿರವ.
ಯಾಕೆ ತಲೆ ಕೆಡ್ಸ್ಕೊಂಡೆ? ಮುಂದಕ್ಕೆ ಅದು ಬೇಡ, ಗೊತ್ತಾದ್ರೆ ಅಷ್ಟು ಸಾಕು. ಮುಂದಕ್ಕಾಗ ನಾವು ಹೇಳೋಕ್ಕಂತ ನಾವು ಹೇಳ್ತೀವಿ. ಗೊತ್ತಾದೆ ಸಾಕು. ನಾವು ಹೇಳೋ ತನಕ ಬರಲಿ, ಆಮೇಲೂ ಬರಲಿ, ನಿಲ್ಲಿಸ್ಬಿಡು. ನಾವೇನು ಮಾಡೋಕ್ಕಾಗ್ತದೆ? ಏನು ಬೇಕಪ್ಪ ರೀ? ನೀರು ಬೇಕಾ? ಕುಡಿಯೋಕ್ಕೆ ನೀರು ತಗೊಳಕ್ಕೆ ಒಂದು ನೋಡ್ತಾ ಇದ್ದೀನಿ. ಲೋಟ ಬೇಕಾ? ಬಿಡು ಬೇಡ. ಅಯ್ಯೋ ಕೈ ಹಳೆ ಕೈಯಲ್ಲಿ ಮನೇಲಿ ಹುಡ್ತೀಯ, ನಾನೇ ಬಂದದ್ದು ಕಣ. ಅಂತ ಅಯ್ಯ, ಮಣ್ಣು ಹಾಕೊಂಡಿವ್ರೆ. ತಗೋ